ಈ ದೀಪಾವಳಿಗೆ ಸುಲಭವಾಗಿ ಚಕ್ಲಿಗಳನ್ನ ಮಾಡ್ಕೊಳ್ಳೋದಕ್ಕೆ ಇನ್ಸ್ಟೆಂಟ್ ಚಕ್ಲಿ ಹಿಟ್ಟನ್ನ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದನ್ನ ಆಲ್ರೆಡಿ ತೋರಿಸಿದೀವಿ ಅಲ್ವಾ. ಅದನ್ನು ಉಪಯೋಗಿಸಿ ತುಂಬಾನೇ ರುಚಿಯಾದ ಇನ್ಸ್ಟೆಂಟ್ ನಿಪ್ಪಟ್ಟು ಹೇಗ್ ಮಾಡೋದು ಅಂತ ಇವತ್ತು ನೋಡೋಣ. ಇದನ್ನ ಮಾಡೋದಕ್ಕೆ ಒಂದು ಬೌಲ್ಗೆ ಇನ್ಸ್ಟೆಂಟ್ ಚಕ್ಲಿ ಹಿಟ್ಟನ್ನ 1 ಕಪ್ ಅಷ್ಟು ಹಾಕೋಣ. ಅದ್ರ ಜೊತೆಗೆ 50 ಗ್ರಾಮ್ ಕಡಲೆಬೇಳೆನ 1 ಗಂಟೆ ಟೈಮ್ ನೆನೆಸಿಟ್ಟು ನೀರನ್ನೆಲ್ಲ ಸೋರಿಸಿ ಇದ್ರ ಜೊತೆಗೆ ಹಾಕೋಣ. ಜೊತೆಗೆ ಖಾರಕ್ಕೆ ತಕ್ಕ ಹಾಗೆ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಕರ್ಬೇವು ಸೊಪ್ಪನ್ನ ಸಣ್ಣಗೆ ಹೆಚ್ಚಿ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಇಂಗು, 2 ಟೀ ಸ್ಪೂನ್ ಬಿಸಿಯಾದ ಎಣ್ಣೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚಕ್ಲಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಟು ಅದ್ರ ಮೇಲೆ ಪ್ಲಾಸ್ಟಿಕ್ ಶೀಟ್ ನ ಮುಚ್ಚಿ ಒಂದು ಚಿಕ್ಕ ಕಪ್ಪನ ಇಟ್ಟು ಪ್ರೆಸ್ ಮಾಡಿ ಒಂದು ಫೋರ್ಕ್ ನಲ್ಲಿ ಈ ತರ ಚುಚ್ಚಿಟ್ಕೊಳ್ಳೋಣ. ಈ ತರ ಎಲ್ಲಾ ನಿಪ್ಪಟ್ಟುಗಳನ್ನು ಸಹ ತಯಾರು ಮಾಡಿ ಇಟ್ಕೊಳ್ಳೋಣ. ಈಗ ಒಂದು ಕಡಾಯಿನಲ್ಲಿ ಎಣ್ಣೆ ಬಿಸಿ ಮಾಡಿ ಮಾಡಿರುವ ನಿಪ್ಪಟ್ಟುಗಳನ್ನ ಹಾಕಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದು ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ತೆಗೆದ್ರೆ ತುಂಬಾನೇ ರುಚಿಯಾದ ಇನ್ಸ್ಟೆಂಟ್ ನಿಪ್ಪಟ್ಟು ತಯಾರು. ತುಂಬಾನೇ ಸುಲಭವಾಗಿ ಅರ್ಧ ಗಂಟೆಲೆ ಮಾಡಬಹುದು. ಖಂಡಿತ ಮಾಡಿ ನೋಡಿ. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.